ನನ್ನ ಮಗನಿಗೆ ಬಹಳ ಅನ್ಯಾಯ ಮಾಡ್ಬಿಟ್ಟೆ. ದೊಡಪ್ಪ ಏನ್ ಆಗೋಗದೆ ಅಂತ ಹಿಂಗ್ ಮಾಡ್ಕೊತಾ ಇದೀವಿ ದೊಡಪ್ಪ. ಎಲ್ಲ ಮುಗ್ದೋಯ್ತು. ಏನ್ ಮುಗ್ದೋಯ್ತು, ಏನಾಯ್ತು ಹೇಳು ದೊಡಪ್ಪ. ನಾನ್ ದುಡ್ಡೆಲ್ಲ ನನ್ನ 2 ಹೆಣ್ಮಕ್ಳು ಓಸಕ್ಕೆ ಖರ್ಚು ಮಾಡಿದೆ. ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಆಮೇಲೆ ಅವ್ರ ಮದುವೆ ಮಾಡುವಾಗ ಕೈ ತುಂಬಾ ಸಾಲ ಆಯ್ತು. ಹೆಂಗೋ ನನ್ನ ಮಗ ಇರೋ ಜನರಲ್ಲಿ ದುಡ್ದು ತೀರ್ಸ್ಕತಾನೆ ಅನ್ಕೊಂಡೆ. ಆದ್ರೆ ಈಗೇನಾಯ್ತು ದೊಡಪ್ಪ? ಅಣ್ಣನಿಗೆ ಮದುವೆನೆ ಮಾಡಿಲ್ಲ, ಸಾಲ ಏರ್ಕೊಂಡ್ ಕೂತದೆ. ನನ್ನ ಯೋಚನೆ ಮಾಡ್ದೆ, ನಮಗ್ ಭಾಗ ಬೇಕು ಅಂತ ಮನೆಗ್ ಬಂದ್ ಕೂತವ್ರೆಲ್ಲೋ. ಕೆಲವು ಹೆಣ್ಮಕ್ಳು ತವ್ರ ಮನೆ ಅಂದ್ರೆ ಪ್ರಾಣನೇ ಬಿಡ್ತಾರೆ, ಅದೇ ಕೆಲವರು ಪ್ರಾಣನೇ ತೆಗಿತಾರೆ. ಇಂಥ ಹೆಣ್ಮಕ್ಳು ಯಾರಿಗೂ ಉಡಬಾರ್ದು ದೊಡಪ್ಪ, ಯಾರಿಗೂ ಉಡಬಾರ್ದು. ಮನೆಗಳ ಭಾಗ ಆಗಿರ್ಬೋದು ದೊಡಪ್ಪ, ಮನ್ಸ್ಗಳಲ್ಲ. ನಿನ್ ಮಗಗೆ ನಾನಿವ್ನೆ ಬಾ. ಬೆಟ್ಟದಂತ ಮನಸ್ಸು ಕರಗಿತು, ಬೆಂಕಿಯಂತ ಕಣ್ಣು